ಅದು ಮಾತು ಬೇರೆ. ಈ ಕಾವಂದರ ಜನ ಅವನು ಭಯ ಪಡಿಸ್ತಾನೆ ಇದು ನಿರಂತರವಾಗಿ. ಯಾವ ಕಾರಣಕ್ಕೆ ಹೆಣಗಳು ಸಿಗಲು ಯಾವ ಪ್ರಮಾಣದಲ್ಲಿ ಹೇಳಿದ ಪ್ರಮಾಣದಲ್ಲೇ ಅದು ಬೇರೆ ಕಡೆ ಇದ್ದು ಅಥವಾ ಇರ್ಲಿಕ್ಕಿಲ್ಲ ಅನ್ನೋದು ವಿಠ್ಠಲಗೌಡ ತೋರಿಸಿ ಕೊಟ್ಟರು. ಒಮ್ಮೆಲೆ 8-10 ಹೆಣಗಳು ಮೇಲನ ಸಿಕ್ಕು. ಅವ್ರದ್ದು ಏನೋ ರಿಪೋರ್ಟ್ ಬರಬೇಕಾಗಿದೆ. FSL ವರದಿ ಸಿಕ್ಕು, ಸಣ್ಣ ಕ್ವಶನ್ ಸಿಕ್ತು, ಹರಿದ ಹೆಣ್ಮಕ್ಳು ಇವು ಪದ ಸಿಕ್ಕು. ಇವತ್ತರಿಗೆ ಅವು ಯಾರು ಏನು ಎಂತೂ ಪತ್ತೆ ಆಗ್ತಾಯಿಲ್ಲ. ಸಿಕ್ಕು ಅದು ಇವು ಹೇಳಿದರೆ ಕಡಿಮೆ, ಅದು 6-2 ಕಡೆ ಸಿಕ್ತಿದೆ ಉರ್ದು. ಆದರೆ ಅಪೇಕ್ಷಿಸಿದಷ್ಟು ಸಿಗಲಿಲ್ಲ ಅಂದಾಗ ಶುರು ಮಾಡಿದ್ರು ನೋಡ್ರಿ, ಬುರ್ಡೆ ಗ್ಯಾಂಗ್ ಅಂತೇಳಿ. ಬುರ್ಡೆ ಅಂತಂದ್ರೆ ಒಂದು ಬುರ್ಡೆ ಗ್ಯಾಂಗ್ ಅದ. ಆ ಗ್ಯಾಂಗದಿಂದ ಅವರು ಆದಷ್ಟು ಮಾನಸಿಕವಾಗಿ ಒಂದು ನೈತಿಕವಾಗಿ ಎಲ್ಲ ರೀತಿ ಹಿಡಿಯೋ ಕೆಲಸ ಮಾಡಿದರು. ಜೊತೆಗೆ SIT ಅಂತೂ ಈ ವಿಷಯದಲ್ಲಿ ನಿಜವಾಗಿಯೂ ಯಾರ ಮೇಲೆ ಆರೋಪಿತ್ತೋ ಅವ್ರು ತನಿಖೆ ಮಾಡೋದು ಬಿಟ್ಟರೆ ಪಾಪ ಈ ಬಡ ದಲಿತ ವ್ಯಕ್ತಿ ಚೆನ್ನೈನ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದರು. ಸಾಕ್ಷಿದಾರನ ಎನ್ಕ್ವೈರಿ ಮಾಡಲಿಕ್ಕೆ ಹೆಚ್ಚಿದ್ರು. ಯಾವ ಸಾಕ್ಷಿದಾರ ಯಾರ ಮೇಲೆ ಆರೋಪ ಮಾಡಿದ್ದ ಅವ್ರ ಸಾಕ್ಷಿ ಅವ್ರನ್ನ ಎನ್ಕ್ವೈರಿ ಮಾಡಲಿಲ್ಲ, ಮಾಡಲಿಕ್ಕೆ ಶುರು ಮಾಡಿದರು. ಕೇಸ್ ಗೊತ್ತಾಗಲಿಕ್ಕೆ ನಿಧಾನಕ್ಕೆ ಇದು ಮುಚ್ಚಾಕೋ ಪ್ರಯತ್ನ ಅಂತ ಆರಂಭದಲ್ಲಿ ನಾವೆಲ್ಲ ಬೆಂಬಲಿಸಿದವರು SITಯನ್ನು. ಅಡ್ಡಿಯಲ್ಪ ಒಂದು ಏನೋ ಸತ್ಯ ಹೊರಗೆ ಬರ್ತದೆ, CBI ಮಾಡಲಾರ ಕೆಲಸ ಇದು ಮಾಡ್ತದೆ. ಸಿದ್ದರಾಮಯ್ಯ ಮೇಲೆ ಭರವಸೆ, ಸಿದ್ದರಾಮಯ್ಯ SIT ನೇಮಿಸಿದ್ರೆ ಆಗ್ತದೆ ಅಂತೇಳಿ. ದುರಂತಪ್ಪ ಅಂದ್ರೆ ಅದು ಮುಚ್ಚಾಗೋ ಕೆಲಸ. ಅದು ಚೆನ್ನೈನ ಮೂಲಕ ಮಾಡಿಸಾಗಿತ್ತು. ಮತ್ತು ಇನ್ನೊಂದು ಹೇಳಿಕೆ ಕೊಡಿಸ್ಲಿಕ್ಕೆ ಹಚ್ಚಿದ್ದು. ಒಮ್ಮೆ ಹೇಳಿದ ಹೇಳಿಕೆ ಮತ್ತೊಮ್ಮೆ ರಿಪೀಟ್ ಚೇಂಜ್ ಮಾಡ್ತಾರೆ ಮನುಷ್ಯರು. ಅಪೋಸಿಟ್ ಹೇಳ್ತಾನೆ, ಚೆಂಬ್ರೋಡಿ ಕಾರಣ, ಅವ್ರ ಕಾರಣ, ಇವ್ರ ಕಾರಣ. ಇವರೆಲ್ಲ ಏನು ಹೋರಾಟಗಾರರಿದ್ದರು ಅಥವಾ ಒಂದು ಸಾಕ್ಷಿದಾರರಿದ್ದರು ಅಥವಾ ಯಾರು ದೂರದಾರಿದ್ದರು ಅವ್ರನ್ನ ಟಾರ್ಗೆಟ್ ಮಾಡಿಸೋಕೆ ಹಚ್ಚಿಬಿಡ್ತಾರೆ ಅವ್ರ ಕಡೆಯಿಂದ. ಯಾವ ಕಾರಣದಿಂದ ಇವರೇನೋ ಸಾಕ್ಷಿ ಸಿಕ್ಕ ಇಡೀ ಈ ಒಂದು ವ್ಯವಸ್ಥೆ ಸ್ವಚ್ಛ ಆಗ್ತದೆ, ಸ್ಪಷ್ಟ ಆಗ್ತದೆ ಅಂತ ಕುಣಿದಾಡ್ತಾ ಇದ್ರು, ಅವ್ರಿಗೆ ಅವ್ರ ಕಡೆಯಿಂದ ಹೊಡೆತ ಕೊಡುವಂಥ ಕೆಲಸ ಮಾಡಿದರು. ಅವ್ರ